जन्माद्यस्य तोन्मयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतधृजितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुद्धतेऽत्र कृतिभिः शुश्रूषभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे 50 सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अचेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य श्रीमद्भागवते पंचमस्कन्धान् कथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ನಿನ್ನಿನ ದಿನ ಭಾರತ ದೇಶದ ವೈಶಿಷ್ಟ್ಯವನ್ನು ಹೇಳ್ತಾ ಇಲ್ಲಿ ಚಾತುರ್ವರ್ಣ್ಯ ಭಾಳ ಒಳ್ಳೆಯ ರೀತಿಯಿಂದ ಇದೆ ಅಂತ ಹೇಳಿ ಬ್ರಿಟಿಷರ ನಂತರ ಸ್ವಾತಂತ್ರ್ಯ ಬಂದ ನಂತರ ಚಾತುರ್ವರ್ಣ್ಯದ ಬಗ್ಗೆ ಡಾಕ್ಟರ್ ಅಂಬೇಡ್ಕರಿಂದ ಪ್ರಾರಂಭ ಮಾಡಿಕೊಂಡು ಅನೇಕ ಜನರು ಇದನ್ನು ನಿಂದಿಸಿದರು. ಮನುಸ್ಮೃತಿಯನ್ನು ಸುಟ್ಟು ಹಾಕ್ರಿ ಅಂತ ತಿಳ್ಕೊಂಡಂತ ಕೂಡ ಹೇಳುವವರೆಗೂ ಅವರ ಆ ಮೊಂಡು ಧೈರ್ಯ ಅಲ್ಲಿವರೆಗೂ ಹೋಯಿತು. ಆದರೆ ಅವರು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ. ಚಾತುರ್ವರ್ಣ್ಯ ಧರ್ಮಕ್ಕೂ ಸಾಮಾಜಿಕ ವ್ಯಾವಹಾರಿಕ ಧರ್ಮಕ್ಕೂ ಏನೂ ಸಂಬಂಧವಿಲ್ಲ. ಇದನ್ನು ನಾವು ನೀವು ಕೂಡ ಚೆನ್ನಾಗಿ ತಿಳ್ಕೊಳ್ಬೇಕು.
ಈಗ ನಾನು ಬ್ರಾಹ್ಮಣ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಅವನು ಬಿಸ್ನೆಸ್ ಮಾಡ್ಬೋದು, ಆದರೆ ಹೋಟೆಲ್ ಬಿಸ್ನೆಸ್ ಮಾಡಲಿಕ್ಕೆ ಬರೋದಿಲ್ಲ. ಬ್ರಾಹ್ಮಣರು ರಸವಿಕ್ರೇತ ಅಂತನ್ನೋದು ನಿಷೇಧ ಮಾಡಿದ್ದಾರೆ. ಅವನು ಏನೂ ಮಾಡಿ, ಆದರೆ ಮನೆಗೆ ಬಂದ ಮೇಲೆ ಅವನು ಬ್ರಾಹ್ಮಣನಾಗೇ ಇರಬೇಕು. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ, ತನ್ನ ಸಂಧ್ಯಾವಂದನ, ಜಪ, ಪೂಜೆ ಇತ್ಯಾದಿಗಳು. ವರ್ಣಾಶ್ರಮ ಧರ್ಮ ಭಗವಂತನನ್ನು ಒಲಿಸುವುದಕ್ಕೋಸ್ಕರವಿದೆ ಹೊರತು ಸಾಮಾಜಿಕ ವ್ಯವಸ್ಥೆಗೋಸ್ಕರ ಇಲ್ಲ. ಇದ್ದರೆ ಅಂಥ ಧೈರ್ಯ ರಾಜನಿಗಿರಬೇಕು, ಜನರಿಗೆ ಆ ವಿಶ್ವಾಸ ಇರಬೇಕು, ಪರಮಾತ್ಮನ ವಿಶ್ವಾಸ ಇರಬೇಕು. ನಾನು ಹುಟ್ಟಿದ ಧರ್ಮದಿಂದಲೇ ಭಗವಂತ ಒಲಿತಾನೆ ಅಂತಕ್ಕಂಥ ಒಂದು ಶ್ರದ್ಧೆ ಬೇಕು. ಅದು ಇಲ್ಲದೇ ಇದ್ದರೆ ಅವರವರ ಹಣೆ ಬರ. ಆದರೆ ನಾವು ಮಾತ್ರ ತಿಳಿದವರು, ನಮ್ಮ ಮನೆ ನಾವು ನೌಕರಿ ಮಾಡ್ತೇವೆ, ಮನೆಗೆ ಬಂದ ನಂತರ ಅಧ್ಯಯನ ಮಾಡಬೇಡ ಅಂತ ಹೇಳಿದ್ದಾರೆ. ಯಾವ ಗೌರ್ಮೆಂಟ್ ಹೇಳ್ತಾರೆ? ನನಗೆ ತಿಳಿದದ್ದನ್ನು 4 ಜನರಿಗೆ ಹೇಳಬೇಡ ಅಂತಕೊಂಡಂತ ಯಾರಾದರೂ ಹೇಳ್ತಾರೆ? ಹೋಮ ಮಾಡಿಸೋದು ಯಾಕೆ ಕಲಿಬಾರ್ದು? ಹೋಮ ಮಾಡಬೇಕು, ಮಾಡಿಸ್ಬೇಕು. ದಾನ ಕೊಡಬೇಕು, ದಾನ ಸ್ವೀಕರಿಸಬೇಕು. ಇದು ಮುಖ್ಯ ಧರ್ಮ. ಬ್ರಾಹ್ಮಣನಲ್ಲಿ ಏನು ತಪ್ಪಿದೆ ಇದರಲ್ಲಿ? ಚಾತುರ್ವರ್ಣ್ಯದಿಂದ ಸಮಾಜಕ್ಕೆ ಏನು ಹಾನಿ ಇದೆ? ಏನೂ ಹಾನಿ ಇಲ್ಲ. ಬ್ರಾಹ್ಮಣರ ಹೆಸರಿನಲ್ಲಿ ಎಕ್ಸ್ಪ್ಲಾಯ್ಟೇಷನ್ ನಡೀತದೆ ಸಮಾಜದಲ್ಲಿ ಅಂತ ತಿಳ್ಕೊಂಡಂತಕ್ಕಂಥ ಅವರ ಮಾತಿನ ಹಿಂದೆ ಇರತಕ್ಕಂಥದ್ದು ನಮ್ಮ ದೇಶದ ಪೌರೋಹಿತ್ಯಶಾಹಿ ಅಲ್ಲ. ವಿದೇಶಗಳಲ್ಲಿ ಕೆಲವು ಚರ್ಚ್ಗಳಲ್ಲಿ ಅವರಲ್ಲಿ ಒಂದು ಕನ್ಫೆಕ್ಷನ್ ಅಂತ ತಿಳ್ಕೊಂಡು ಕನ್ಫೆಂಟ್ ಇದೆ. ಹೋಗಿ ಪೋಪ್ ಕೂತ್ಕೊಂಡಿರ್ತಾರೆ, ಇವರು ಮರೆಯಲ್ಲಿ ಅವ್ರು ಕೂತ್ಕೊಂಡಿರ್ತಾರೆ ಅಥವಾ ಎದುರು ಗೊತ್ತು ನನಗೆ ಗೊತ್ತಿಲ್ಲ. ಅವ್ರ ಎದುರಿಗೆ ನಾನು ಇಂಥ ಪಾಪ ಮಾಡಿದ್ದೇನೆ, ಇಂಥ ಪಾಪ ಮಾಡಿದ್ದೇನೆ, ಕ್ಷಮಿಸಿ ಅಂತ ತಿಳ್ಕೊಂಡು ಅಂತ ಕೇಳಿದ ಕ್ಷಣಕ್ಕೇನೆ ಅವನು ನಿಮ್ಮ ಪಾಪ ಮುಕ್ತರಾಗಿದ್ದೀರಿ, ಹೋಗ್ರಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇದರಿಂದ ಕೆಲವು ಚರ್ಚಿನ ಪಾದರಿಗಳು ಅಥವಾ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಇವನು ಮಾಡಿದ ಪಾಪಗಳನ್ನು ರೆಕಾರ್ಡ್ ಮಾಡಿಕೊಂಡು ನಂತರ ಅವರಿಗೆ ಇಮೋಷನಲ್ ಎಕ್ಸ್ಪ್ಲಾಯ್ಟೇಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಮೋಷನಲ್ ಎಕ್ಸ್ಪ್ಲಾಯ್ಟೇಷನ್ ಯಾವಾಗ ಪ್ರಾರಂಭವಾಯಿತು ಆಗ ಪುರೋಹಿತಶಾಹಿ ರಿಚುವಲಿಸಮ್ನಲ್ಲಿರ್ತಕ್ಕಂಥ ಏನು ಒಂದು ತರಹದ ಧರ್ಮಗುರುಗಳು ಅಂತ ತಿಳ್ಕೊಂಡಂತಕ್ಕಂಥ ಕೆಟ್ಟ ಹೆಸರು ಬಂತಲ್ಲ, ಅದನ್ನು ಅದೇ ಆಂಗ್ಲ ಪದ್ಧತಿಯನ್ನೇ ಇಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಇಲ್ಲಿ ಪುರೋಹಿತಶಾಹಿಗೆ ಇವತ್ತಿಗೂ ಕೂಡ ನಿಂದೆ ಮಾಡಿ ಟಿಪ್ಪಣಿ ಮಾಡ್ತಕ್ಕಂಥವ್ರು ಇದ್ದಾರೆ. ತನ್ನ ಮಂದಿರದಲ್ಲಿ ಪೂಜೆ ಮಾಡಿಕೊಂಡಿದ್ದ ಪೂಜಾರಿ ಸಮಾಜಕ್ಕೆ ಏನು ಅನಾನುಕೂಲ ಮಾಡ್ತಾನೆ? ತನ್ನ ಹತ್ರ ಬಂದಿರತಕ್ಕಂಥವರಿಗೆ ಧರ್ಮದ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಒಬ್ಬ ತತ್ವಜ್ಞ, ಒಬ್ಬ ಧರ್ಮಶಾಸ್ತ್ರಜ್ಞ ಸಮಾಜಕ್ಕೆ ಏನು ಹಾನಿ ಮಾಡ್ತಾನೆ? ಇವನಿಂದ ಸಮಾಜಕ್ಕೆ ಯಾವ ಹಾನಿಯೂ ಇಲ್ಲ. ಮತ್ತು ನಮ್ಮಲ್ಲಿ ಇನ್ನೊಂದೇನಿದೆ ಅಂತಕೊಂಡಂತಂದರೆ, ಉಳಿದ ಧರ್ಮದ ಹಾಗೆ ಇವನು ಧರ್ಮಾಚರಣೆ ಹಿಂದಕ್ಕೆ ಗುರುಗಳು ಬಹಿಷ್ಕಾರ ಆಗ್ತಾಯಿದ್ರು. ಅವ್ರ ಭಕ್ತಿ ಶ್ರದ್ಧೆಯಿಂದ ಇದ್ದರು ಅಂತ ತಿಳ್ಕೊಂಡು ಅಂತೇಳಿ ನಂತರ ಕೇಳೋದಿಲ್ಲ ಅಂದಮೇಲೆ ಅವರು ಬಿಟ್ಬಿಟ್ರು. ಆದರೆ ಉಳಿದ ಧರ್ಮದಲ್ಲಿ ಇವತ್ತಿಗೂ ಹಾಗಿಲ್ಲ. ಅವನು ತನ್ನ ಅಲ್ಲಿಯ ತಮ್ಮ ಪ್ರಾರ್ಥನಾ ಮಂದಿರದ ಆರ್ಡರ್ ಕೇಳಲಿಲ್ಲ ಅಂತಂದರೆ ಸಮಾಜದಿಂದ ಬಹಿಷ್ಕಾರ ಅಲ್ಲ, ಕೆಲವು ಸರ್ತಿ ಅವನನ್ನು ಹೊಡೆದು ಬಿಡ್ತಾರೆ. ಸಾಮೂಹಿಕವಾದ ಬಹಿಷ್ಕಾರ ಹಾಕಿ ಹೊಡೆದು ಮಾಡ್ತಾರೆ. ಆಗ ನಮ್ಮಲ್ಲಿ ಆಗಿಲ್ಲ. ಅದನ್ನು ಇಲ್ಲಿಗೆ ಹೊಂದಿಸ್ಕೊಳ್ತಕ್ಕಂಥ ಕಾರಣ ಇಲ್ಲ. ಇಲ್ಲಿ ನಮ್ಮ ಚಾತುರ್ವರ್ಣಗಳು 4 ವರ್ಣದ ಧರ್ಮಗಳು ಭಗವಂತನನ್ನು ಆರಾಧಿಸ್ತಕ್ಕಂಥ ಸಾಧನವೇ ಹೊರತು ಆ ಪ್ರಕಾರ ಇದ್ದರೆ ಅದನ್ನೇ ಧರ್ಮ, ಭಗವಂತನ ಪೂಜೆ ಅಂತ ತಿಳ್ಕೊಂಡು ಮಾಡಿದರೆ ಸಂತೋಷ. ಇಲ್ಲದೆ ಇದ್ದರೆ ವರ್ಣಾಶ್ರಮ ಧರ್ಮದ ಬಿಟ್ಟಿರ್ತಕ್ಕಂಥ ದೋಷಕ್ಕೆ ಗುರಿ ಆಗ್ತಾನೆ. ಆದರೆ ಎಂದಿಗೂ ವರ್ಣಾಶ್ರಮ ಧರ್ಮ, ವರ್ಣಗಾಗಲಿ ಆಶ್ರಮ ಧರ್ಮಗಳಾಗಲಿ ಸಮಾಜಕ್ಕೆ ಎಂದಿಗೂ ವಿಕಟನಕಾರಿಯಲ್ಲ. ಸಮಾಜದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕೃತಿಯನ್ನುಂಟು ಮಾಡೋದಿಲ್ಲ. ಯಾರಾದರೂ ಒಂದಿಬ್ಬರು ಮಾಡಿದರೂ ಅದು ಅವರ ವೈಯಕ್ತಿಕವೇ ಹೊರತು ನಮ್ಮ ಶಾಸ್ತ್ರ ಆ ರೀತಿಯಾಗಿ ಹೇಳುವುದಿಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇರಲಿ, ಇದರ ನಂತರ ಇರತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಷಯ 5ನೇ ವಿಷಯ ಅಂತ ತಿಳ್ಕೊಂಡಂತಂದರೆ, ಕಲ್ಪನೆ ಮಾಡಿ ಉಳಿದ ಜಗತ್ತಿನಲ್ಲಿ ಎಷ್ಟು ಧರ್ಮಗಳು ಅಂತಿವೆ, ಜಗತ್ತಿನಲ್ಲಿ ಎಷ್ಟು ಮಾರ್ಗದರ್ಶನ ಪರವಾದ ಧರ್ಮಗ್ರಂಥ ಅಥವಾ ತತ್ವಜ್ಞಾನದ ಗ್ರಂಥ ಅಂತ ಅನಿಸ್ಕೊಂಡಿವೆ. ಅವೆಲ್ಲೂ ಕ್ರಿಸ್ತಶಕ ಪೂರ್ವ 3000 ವರ್ಷಕ್ಕಿಂತಲೂ ಹಿಂದೆ ಇಲ್ಲ, ಅದಕ್ಕಿಂತಲೂ ಹಿಂದೆ ಇಲ್ಲ.
ನಂತರ ಹುಟ್ಟಿಕೊಂಡಿರ್ತಕ್ಕಂಥವುಗಳು. ವಿಚಾರ ಸರಣಿ ಎಲ್ಲ ಕಾಲಕ್ಕೂ ಇತ್ತು, ಇಂಥ ಧರ್ಮದ ಹೆಸರು ಇರಲಿಲ್ಲ ಅದಕ್ಕೆ. ಆದರೆ ಭಾರತ ಧರ್ಮ ನಮಗೆ ಮಹಾಭಾರತವೇ ಅವರು ಹೇಳುವ ಪ್ರಕಾರ ಕ್ರಿಸ್ತಶಕ ಪೂರ್ವ 5000 ವರ್ಷದ ಹಿಂದೆ, ನಮ್ಮ ಪ್ರಕಾರ ಇನ್ನೂ ಹಿಂದೆ. ಭಗವದ್ಗೀತಾ 5000 ವರ್ಷದ ಹಿಂದೆ ಇರತಕ್ಕಂಥದ್ದು ನಿಶ್ಚಿತ, ಎಲ್ಲರೂ ಒಪ್ಕೊಂಡಿರ್ತಕ್ಕಂಥ ಮಾತು. ವೇದ ಉಪನಿಷತ್ತು ಲಕ್ಷ ವರ್ಷ ಹಿಂದಿನದುಗಳು. ಭಾರತೀಯ ಭಾಷಾಶಾಸ್ತ್ರ, ಭಾಷೆಯ ಉತ್ಪತ್ತಿ, ಭಾಷೆಯ ಪ್ರಾಚೀನತೆ, ಇದರ ಬಗ್ಗೆ ಬಹಳ ವಿಶೇಷವಾಗಿ ಅಭ್ಯಾಸ ಮಾಡಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಗ್ರಿಯರ್ಸನ್ ಅಂತ ತಿಳ್ಕೊಂಡಂತೇಳಿ, ಜರ್ಮನಿನ ವ್ಯಕ್ತಿ. ಇವತ್ತಿಗೂ ಕೂಡ ಭಾಷಾಶಾಸ್ತ್ರದ ಬಗ್ಗೆ ಅವನು ಹೇಳುವ ಮಾತನ್ನು, ಭಾಷಾ ವಿಜ್ಞಾನವನ್ನು, ಲಿಂಗ್ವಿಸ್ಟಿಕ್ಸ್ ಅಂತ ಅದನ್ನು ಫೈಲಾಲಜಿ ಅಭ್ಯಾಸ ಮಾಡ್ತಕ್ಕಂಥ ವ್ಯಕ್ತಿಗಳು ಅವನ ಮಾತನ್ನು ವೇದವಾಕ್ಯ ಅಂತ ಹೇಳಿ ಸ್ವೀಕಾರ ಮಾಡ್ತಾರೆ. ಅವನೇ ಸ್ಪಷ್ಟವಾಗಿ ಹೇಳ್ತಾನೆ, ವೇದದ ಭಾಷೆ ಎಷ್ಟು ಹಿಂದಿನದು ಹೇಳಲಿಕ್ಕಾಗೋದಿಲ್ಲ. ನನ್ನ ಪ್ರಕಾರ ಏನಿಲ್ಲ ಅಂತಂದರೂ ಕೂಡ ಒಂದು 20-25 ಲಕ್ಷ ವರ್ಷದ ಹಿಂದೆ ಇರಬಹುದು ಅಂತ ಹೇಳಿ ಕಲ್ಪನೆ ಮಾಡಿಕೊಳ್ಳಿ. ನಮ್ಮ ಉಪನಿಷತ್ತುಗಳು, ನಮ್ಮ ಭಗವದ್ಗೀತೆ ಇತ್ಯಾದಿಗಳು ಎಷ್ಟು ನಮ್ಮಲ್ಲಿ ಪ್ರಗತವಾದಂಥ ತತ್ವಜ್ಞಾನ ನಮ್ಮ ದೇಶದಲ್ಲಿದೆ, ಇದೆ. ಯಾವ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಇನ್ನು ಶಿಲಾಯುಗ ನಡೆದಿತ್ತು, ಇನ್ನು ಲೋಹಯುಗವು ಪ್ರಾರಂಭವಾಗಿರಲಿಲ್ಲ, ಸ್ಟೋನ್ ಏಜ್, ಬ್ರಾಂಜ್ ಏಜ್ ಇತ್ಯಾದಿಗಳಕ್ಕಿಂತಲೂ ಪೂರ್ವದಲ್ಲಿ ನಮ್ಮಲ್ಲಿ ಉಪನಿಷತ್ತುಗಳಲ್ಲಿ ತತ್ವಜ್ಞಾನದ ಚರ್ಚೆಗಳು ನಡೆದಿದ್ದು. ಆಧುನಿಕ ಶಿಕ್ಷಣದ ದುರುದ್ದೇಶದಿಂದಾಗಿ ನಮ್ಮ ಶಾಲೆಯಲ್ಲಿ, ನಮ್ಮ ಕಾಲೇಜಿನಲ್ಲಿ, ನಮ್ಮ ಕರಿಕ್ಯುಲಮ್ನಲ್ಲಿ ವೇದಗಳಿಗೆ ಸ್ಥಾನವಿಲ್ಲ, ಉಪನಿಷತ್ತಕ್ಕೆ ಸ್ಥಾನವಿಲ್ಲ, ಪುರಾಣಗಳಿಗೆ ಸ್ಥಾನವಿಲ್ಲ, ವೇದಾನುಸಾರಿಯಾಗಿರ್ತಕ್ಕಂಥ ಧರ್ಮಗ್ರಂಥಗಳಿಗೆ ಸ್ಥಾನವಿಲ್ಲ. ಇರಲಿ, ಆದರೆ ಇವತ್ತಿಗೂ ಅನೂಚಾನವಾಗಿದೆ. ಲಕ್ಷ ಜನ ಅಭ್ಯಾಸ ಮಾಡ್ತಾ ಇದ್ದಾರೆ. ಅನೇಕ ಜನರು ಇದರ ಬಗ್ಗೆ ಪರಿಣತಿಯನ್ನು ಪಡೆದಿದ್ದಾರೆ. ಅದಕ್ಕೋಸ್ಕರವೇ ಶುಕಾಚಾರ್ಯ ಹೇಳ್ತಾರೆ, ಪರೀಕ್ಷಿತ ರಾಜ, ವೇದ, ಪುರಾಣ, ಇತಿಹಾಸ, ವೇದಾನುಸಾರಿಯಾಗಿರ್ತಕ್ಕಂಥ ಧರ್ಮಗ್ರಂಥಗಳು ಈ ನಮ್ಮ ಭಾರತದ ವಿಶಿಷ್ಟತೆ. ಆದ್ದರಿಂದ ಭಾರತ ಶ್ರೇಷ್ಠ. ಜ್ಞಾನದ ಕ್ಷೇತ್ರದಲ್ಲಿ ಭಾರತಕ್ಕೆ ಸರಿಸಮವಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಅಥವಾ ಮತ್ತು ಇನ್ಯಾವುದು ಉಪಯೋಗಕರವಾಗಿರ್ತಕ್ಕಂಥ ವಿಷಯದಲ್ಲಿ ಭಾರತ ಹಿಂದೆ ಇರ್ಬೋದು, ಗೊತ್ತಿಲ್ಲ ನನಗೆ, ಇದೆ ಅಂತ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿಗೆ ಅವಕಾಶ ಸಿಗಲಿಲ್ಲ. ಜಗತ್ತಿನಲ್ಲಿ ಯಾರಿಗೆ ಯಾವ ರೀತಿಯಾದ ಅವಶ್ಯಕತೆ ಬೀಳ್ತದೆ ಆ ರೀತಿಯಾಗಿ ಅದರ ಇನ್ವೆನ್ಷನ್ ಆಗ್ತದೆ. ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ, ಆದ ನಂತರ ಉತ್ಪಾದನೆಯ ಕ್ಷೇತ್ರದಲ್ಲಿ ಏನು ಸಾಕಷ್ಟು ಸಂಶೋಧನೆಗಳಾಗಿವೆ. ಯಂತ್ರಗಳಿಂದ ಮನುಷ್ಯ ಸಾಕಷ್ಟು ಸುಲಭವಾಗಿ ತನ್ನ ಕಾರ್ಯಗಳನ್ನು ಮುಗಿಸ್ಕೊಳ್ತಾ ಇದ್ದಾನೆ. ಇದು ಸಮಯಕ್ಕೆ ಅನುಸಾರವಾದ ರೀತಿಯಲ್ಲಿ ಬಂದಿರತಕ್ಕಂಥ ಸಂಶೋಧನೆಗಳ ಹೊರತು ಅದು ಭಾರತ ವಿದೇಶದವರು ಮಾಡಿದ್ದಾರೆ, ಆದ್ದರಿಂದ ಅವರೇ ಶ್ರೇಷ್ಠ, ಇಲ್ಲಿ ಇವರೆಲ್ಲರೂ ಆದಿವಾಸಿಗಳು ಅಂತಕೊಂಡಂತಕ್ಕಂಥ ಮಾತು ತಪ್ಪು. ಮದರ್ ಇಂಡಿಯಾ ಅಂತ ತಿಳ್ಕೊಂಡಂತಕ್ಕಂಥ ಒಂದು ಗ್ರಂಥವನ್ನು ಬರೆದು ಭಾರತಕ್ಕೆ ಅಪಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರು ನಮಗೆ ಗೊತ್ತಿದೆ. ಆದರೆ ಆ ರೀತಿಯಾಗಿರ್ತಕ್ಕಂಥ ನಾವು ಹಬ್ಸಿ ಅಲ್ಲ, ನಾವು ಆದಿವಾಸಿಗಳಲ್ಲ. ವೇದ ಉಪನಿಷತ್ತು ಶಾಸ್ತ್ರಗಳನ್ನು ಚಿಂತನೆ ಮಾಡುವಂಥ ಪ್ರಬುದ್ಧವಾಗಿರ್ತಕ್ಕಂಥ ತತ್ವಜ್ಞಾನ ನಮ್ಮ ಕ್ಷೇತ್ರದಲ್ಲಿ ಇದೆ, ನಮ್ಮ ದೇಶದಲ್ಲಿ ಇದೆ. ಆದ್ದರಿಂದ ಇದು ಇಲ್ಲಿಯ ವೈಶಿಷ್ಟ್ಯ. ಆನಂತರ ಶುಕಾಚಾರ್ಯ ಹೇಳ್ತಾರೆ, ಭಾರತದ 6ನೇ ವೈಶಿಷ್ಟ್ಯ ಅಂತ ತಿಳ್ಕೊಂಡಂತಂದರೆ, ಪ್ರತಿಯೊಂದು ನೆನಪಿಟ್ಟುಕೊಳ್ಳಿ, 6ನೇ ವೈಶಿಷ್ಟ್ಯ ಅಂತ ತಿಳ್ಕೊಂಡಂತಂದರೆ ಮೋಕ್ಷದ ಕಾನ್ಸೆಪ್ಟ್. ಜನನ ಮರಣ ಚಕ್ರದಿಂದ ಹೊರಬಿದ್ದು ಶಾಶ್ವತವಾಗಿರ್ತಕ್ಕಂಥ ಸುಖ ಎಲ್ಲಿ ಜನನ ಮರಣ ಇಲ್ಲ ಅಂತಕ್ಕಂಥ ಒಂದು ಮೋಕ್ಷದ ತತ್ವಜ್ಞಾನ
ಭಾರತ ದೇಶ ಕೊಡುವುದಲ್ಲದೆ ಕೋಟಿ ಕೋಟಿ ಜನರು ಮೋಕ್ಷಕ್ಕೋಸ್ಕರ ಈ ಮೋಕ್ಷದ ದಾರಿಯಲ್ಲಿ ಸಾಧನೆಯನ್ನು ಅಂದಿಗೂ ಮಾಡಿದ್ದಾರೆ, ಇವತ್ತಿಗೂ ಮಾಡ್ತಾ ಇದ್ದಾರೆ, ಮುಂದೆಯೂ ಮಾಡ್ತಾರೆ. ಜನನ ಮರಣ ರಹಿತವಾಗಿರ್ತಕ್ಕಂಥ ಮೋಕ್ಷದ ಕಾನ್ಸೆಪ್ಟ್ ಯಾವ ಧರ್ಮದಲ್ಲಿಯೂ ಇಲ್ಲ. ನಂತರ ಇದನ್ನು ಸ್ವೀಕಾರ ಮಾಡಿದರೂ ಕೂಡ ಪ್ರಯತ್ನದಿಂದ ಸಿಗ್ತದೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಭಗವಂತನ ಅನುಗ್ರಹವೇ ಅನಿವಾರ್ಯ ಅಂತ ತಿಳ್ಕೊಂಡಂತ ಅನ್ನೋದನ್ನು ಶ್ರೀಮದಾಚಾರ್ಯನ ಬಿಟ್ಟರೆ ಯಾರೂ ಹೇಳೋದಿಲ್ಲ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಮೋಕ್ಷಶಾಸ್ತ್ರ ಅಂತ ತಿಳ್ಕೊಂಡಂತೇನಿದೆ ಇದು ಭಾರತದ ಕೊಡುಗೆ. ಆದ್ದರಿಂದ ಭಾರತ ದೇಶ ಶ್ರೇಷ್ಠ. ಇವುಗಳನ್ನು ಓದುವುದು, ಈ ದಾರಿಯಲ್ಲಿ ಹೋಗುವುದು, ಭಗವಂತನನ್ನು ಪಡೆಯೋದು, ಇದಕ್ಕಿಂತಲೂ ದೊಡ್ಡ ಗೋಲ್ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಗೇಣು ಹೊಟ್ಟೆಗಾಗಿ ನಾವು ಅಷ್ಟು ಗಳಿಸ್ತೇವೆ. ಏನು ಗಳಿಸಿದರೂ ತಿನ್ನೋದು 2-3 ಚಪಾತಿಗಳು. ನನಗೆ 10,000 ಸಂಬಳ ಇದ್ದರೂ 3 ಚಪಾತಿ ತಿಂತೇನೆ, ಎರಡೇ ಬಕ್ರಿ ತಿಂತೇನೆ, ಸ್ವಲ್ಪ ಅನ್ನ ಸಾರು ತಿಂತೇನೆ. ನನಗೆ 10,000 ಬದಲಾಗಿ 20,000 ಸಂಬಳ ಆಯಿತು ಅಂತಂದರೆ 6 ಚಪಾತಿ, 6 ಡಬ್ಬಲ್ ಅನ್ನ, ಅದಕ್ಕಿಂತ ಪಗಾರ ಅದಕ್ಕಿಂತ ಹೆಚ್ಚು ಇಲ್ಲ. ಒಂದು ವೇಳೆಯಲ್ಲಿ ಒಂದೇ ಬಟ್ಟೆ, ಭಾಳ ಬನಿಯನ್ ಸಹಿತ ಮೇಲೆ ಬಟ್ಟೆ. ಶ್ರೀಮಂತ ಇದ್ದೇನೆ 10 ಬಟ್ಟೆ ಒಂದೇ ಸಲ ಹಾಕ್ಕೊಳ್ತೇವೆ, ಇಲ್ಲ. ಆದ್ದರಿಂದಾಗಿ ಎಲ್ಲ ಮಾಡೋದು ಇಷ್ಟಕ್ಕೋಸ್ಕರ, ಸುಮ್ಮನೆ ಅದಕ್ಕೋಸ್ಕರ ಸಂಪೂರ್ಣ ಜೀವನ ಹಾಳು ಮಾಡಿಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ಅನ್ನೋದನ್ನು ತಿಳಿಸಿಕೊಡ್ತದೆ ನಮ್ಮ ಭಾರತದ ದೇಶ. ನಮ್ಮ ಭಾರತ ದೇಶದ ವೈಶಿಷ್ಟ್ಯ ಇದು. ನಮ್ಮ ಭಾರತದ ಇನ್ನೊಂದು ವೈಶಿಷ್ಟ್ಯ ಅಂತ ತಿಳ್ಕೊಂಡಂತಂದರೆ ನಮ್ಮ ಭಗವಂತ. ಇಂಥ ಒಂದು ಭಗವಂತನ ವಿಷಯದಲ್ಲಿ ತತ್ವಜ್ಞಾನ ಕೊಡ್ತದೆ. ಯಾವ ಭಗವಂತನಿಗೆ ಪ್ರಾಕೃತ ಶರೀರ ಇಲ್ಲ. ಭಾರತ ದೇಶ ಬಿಟ್ಟರೆ ಬೇರೆ ಧರ್ಮಗ್ರಂಥಗಳು ಅಂತೇನಿವೆ, ಎಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಅಪ್ರಾಕೃತ ಶರೀರೇ ಆದ ಭಗವಂತನ ಕಲ್ಪನೆ ಇಲ್ಲ. ಅಲ್ಪ ಸ್ವಲ್ಪ ಕಲ್ಪನೆ ಇದ್ದರೂ ಬಟ್ ಏನೋ ನಿರಾಕಾರನಾಗಿರ್ತಕ್ಕಂಥ ಕಣ್ಣಿಗೆ ಕಾಣದೇ ಇದ್ದ ಅಂತಿಕೊಂಡಂತ ಅಷ್ಟೇ ಕಲ್ಪನೆ ಇದೆ ಹೊರತು ಆ ಭಗವಂತ ಹೇಗಿದ್ದಾನೆ, ಆ ಭಗವಂತನ ವೈಶಿಷ್ಟ್ಯಗಳೇನು, ಅವನ ಅವತಾರಗಳೇನು, ಆ ನಂತರ ಅದರಿಂದಾಗಿರ್ತಕ್ಕಂಥ ನಮ್ಮ ಅಜ್ಞಾನ ಹೇಗೆ ಹೋಗ್ತದೆ, ಅವನ ಉಪದೇಶದಿಂದ ನಿಷ್ಕಾಮ ಭಕ್ತಿಯನ್ನು ನಾವು ಹೇಗೆ ಮಾಡ್ಬೋದು ಇತ್ಯಾದಿ ವಿಶಿಷ್ಟತೆಗಳನ್ನು ವಿಶೇಷವಾಗಿ ಹೆಜ್ಜೆಗೂ ತಿಳಿಸಿಕೊಡ್ತಕ್ಕಂಥ, ದೇವತೆಗಳಲ್ಲಿಯೂ ಕೂಡ ಇರತಕ್ಕಂಥ ಇಂಥ ವೈಶಿಷ್ಟ್ಯದ ಸಂದರ್ಭ ಈ ದೇಶದಲ್ಲಿ ಇದೆ. ಶುಕಾಚಾರ್ಯ ಹೇಳ್ತಾರೆ, ಅಹೋ ಬತೈಷಾಂ ಕೆಮಕಾರಿ ಶೋಭನಂ. ಆಧಿಕಾರಿಕ ದೇವತೆಗಳು ಮತ್ತು ಅನಧಿಕಾರಿಕ ದೇವತೆಗಳು ಈ ರೀತಿಯಾಗಿ ಭಾರತದ ಬಗ್ಗೆ ವರ್ಣನೆ ಮಾಡ್ತಾರಂತೆ. ಅಹೋ ಬತೈಷಾಂ ಕೆಮಕಾರಿ ಶೋಭನಂ. ಈ ಭಾರತ ದೇಶದಲ್ಲಿ ಜನ್ಮ ಪಡೆದಿದ್ದಾರಲ್ಲ, ಹಿಂದೆ ಎಷ್ಟು ಪುಣ್ಯ ಮಾಡಿರ್ಬೋದು ಅವರು, ಅದೆಷ್ಟು ಭಗವಂತನನ್ನು ಒಲಿಸಿರ್ಬೋದು, ಎಂಥ ಪುಣ್ಯ ಇವ್ರದು. ಭಾರತ ದೇಶದಲ್ಲಿ ಜನ್ಮ ಸಿಕ್ಕಿದೆಯಲ್ಲ. ಪ್ರಸನ್ನ ಏಷಾಂ ಶಿದುತ ಸ್ವಯಂ ಹರಿಹಿ. ಇವರ ಮೇಲೆ ಈ ರೀತಿಯಾಗಿ ಹೇಳ್ತಾರಂತೆ, ಅಹೋ ಬತೈಷಾಂ ಕಿಮಕಾರಿ ಶೋಭನಂ ಪ್ರಸನ್ನ ಏಷಾಂ ಸ್ವಿದುತ ಸ್ವಯಂ ಹರಿಹಿ. ಭಾರತ ದೇಶದಲ್ಲಿ ಜನ್ಮವನ್ನು ಪಡೆದವರು ಎಷ್ಟು ಪುಣ್ಯ ಮಾಡಿರ್ಬೋದು, ಅದೆಷ್ಟು ಶ್ರೇಷ್ಠ ಪುಣ್ಯ ಮಾಡಿರ್ಬೋದು. ಇವರ ಮೇಲೆ ಭಗವಂತ ಸ್ವಾಭಾವಿಕವಾಗಿ ಅನುಗ್ರಹಶೀಲನಾಗಿದ್ದಾನೆ. ಭಾರತದಲ್ಲಿ ಹುಟ್ಟಿದಾಕ್ಷಣಕ್ಕೇನೆ ಪರಮಾತ್ಮ ಹೇಳ್ತಾನೆ, ಇವರ ಅನುಗ್ರಹಕ್ಕೆ ನಾನು ತಯಾರಿದ್ದೇನೆ, ಇವರು ತಮ್ಮ ಕರ್ತವ್ಯ ನಿರ್ವಹಿಸಲಿ ಅಂತ ಹೇಳಿ. ಯೈರ್ಜನ್ಮ ಲಬ್ಧಂ ದೃಶುಭಾಜ ಭಾರತಾಜರೆ. ಯಾರು ಭಾರತದ ಅಂಗಳದಲ್ಲಿ ಜನ್ಮವನ್ನು ಪಡೆದಿದ್ದಾರೆ ಅವರಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಧಾರ್ಮಿಕವಾದ ಒಂದು ಸಂಸ್ಕಾರ ಇರ್ತದೆ, ಹೆರಿಡಿಟಿಯಾಗಿರ್ತಕ್ಕಂಥ ಒಂದು ಸಂಸ್ಕಾರ ಇರ್ತದೆ. ಆದ್ದರಿಂದಾಗಿ ಭಾರತದಲ್ಲಿ ಸ್ವಾಭಾವಿಕವಾದಂಥ ಆಸ್ತಿಕತೆ ಇರ್ತದೆ, ಗರ್ಭದಿಂದಲೇ ಬಂದಿರ್ತದೆ. ನಮ್ಮಲ್ಲಿ
ಗರ್ಭಪೂರ್ವದಲ್ಲಿಯೂ ಸಂಸ್ಕಾರಗಳಿವೆ, ಹುಟ್ಟಿದ ನಂತರವೂ ಸಂಸ್ಕಾರಗಳಿವೆ. ಈ ಸಂಸ್ಕಾರದಿಂದ ಅವರಲ್ಲಿ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಅದು ಒಂದು ವಿಶಿಷ್ಟತೆಯಾದ ಸಂಸ್ಕಾರ ಇದ್ದೇ ಇರ್ತದೆ. ಇನ್ನು ತಂದೆ ತಾಯಿಗಳು ಮಾಡರ್ನ್ ಆಗಿದ್ದರೆ, ಮಕ್ಕಳಿಗೆ ಧರ್ಮವನ್ನು ಕಲಿಸದೇ ಇದ್ದರೆ, ದಾರಿ ತಪ್ಪಿದರೆ ಅದು ಅವರ ತಪ್ಪೇ ಹೊರತು ಭಗವಂತನ ಈ ಒಂದು ವ್ಯವಸ್ಥೆಯ ತಪ್ಪಲ್ಲ. ಅಷ್ಟೇ ಅಲ್ಲ, ಸ್ವರ್ಗಕ್ಕಿಂತಲೂ ಹೆಚ್ಚಿನ ಶ್ರೇಷ್ಠವಾಗಿದೆ ಭಾರತ ದೇಶ. ಯಜ್ಞ, ಯಾಗ, ತಪಸ್ಸು, ವ್ರತಗಳು, ದಾನ, ಯಾತ್ರೆ, ಇವುಗಳ ಫಲ ಸ್ವರ್ಗಲೋಕ. ಆದರೆ ಸ್ವರ್ಗಲೋಕದಲ್ಲಿ ಅಲ್ಲಿ ಏನು ಸುಖದ ಸಮೃದ್ಧಿ ಸಿಗ್ತದಲ್ಲ, ನಾನು ಹೇಳಿದಂತೆ ಮಿನಿ ಸ್ವರ್ಗಗಳು. ಇವತ್ತಿನ ವಿದೇಶದಲ್ಲಿ ಒಳ್ಳೆ ಸಂಬಳ ಪಡೆಯತಕ್ಕಂಥ ನಮ್ಮ ಬಂಧುಗಳು ಬಾಂಧವರು ಪರಿಚಿತರು ಏನಿದ್ದಾರೆ ಮಿನಿ ಸ್ವರ್ಗದಲ್ಲಿದ್ದಾರೆ. ಆದರೆ ಈ ಸುಖಭೋಗ ಒಂದು ವೇಳೆ ಭಗವಂತನ ವಿಸ್ಮೃತಿಗೆ ಕಾರಣವಾದರೆ ಆಗ ಸ್ವರ್ಗವೂ ಪ್ರಯೋಜನವಿಲ್ಲ. ವಿದೇಶದಲ್ಲಿ ಹೋಗಿ ಹಣದ ಲೋಭದಲ್ಲಿ ದೇವರನ್ನು ಮರೆತು ಬಿಟ್ಟರೆ ಏನೂ ಪ್ರಯೋಜನವಿಲ್ಲ. ಇಲ್ಲಿದ್ದು ಮರೆತರಂತೂ ಅವರಷ್ಟು ದೌರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಆದ್ದರಿಂದಾಗಿ ಸುಖ, ಭೋಗ, ಸಮೃದ್ಧಿ, ಅನುಕೂಲತೆಗಳು, ಆನಂತರ ಲಕ್ಸುರಿಯಸ್ ಲೈಫ್, ಇವೆಲ್ಲ ಏನು ಮಾಡ್ತವೆ ಅಂತ ತಿಳ್ಕೊಂಡಂತಂದರೆ ದೇವರಿಂದ ನಮ್ಮನ್ನು ದೂರ ಮಾಡ್ತವೆ. ಆದ್ದರಿಂದಾಗಿ ಅದಕ್ಕಿಂತಲೂ ಅತ್ಯಂತ ಬಡವನಾಗಿ ಭಾರತ ದೇಶದಲ್ಲಿ ಇದ್ದು ಕೃಷ್ಣ, ನಾರಾಯಣ, ಗೋವಿಂದ ಅಂತ ತಿಳ್ಕೊಂಡು ಇಷ್ಟಾದರೂ ಹೇಳ್ತಕ್ಕಂಥ ಒಂದು ಅವನಲ್ಲಿ ಪ್ರವೃತ್ತಿ ಇದ್ದರೆ ಸಾಕು, ಭಗವಂತ ಉದ್ಧಾರ ಮಾಡ್ತಾನೆ. ಈ ದೇಶದ ಮಣ್ಣಿನ ಗುಣ ಆ ರೀತಿಯಾಗಿ ಪರಮಾತ್ಮ ಇಟ್ಟಿದ್ದಾನೆ. ಅದಕ್ಕೋಸ್ಕರವೇ ಶುಕಾಚಾರ್ಯ ಹೇಳ್ತಾರೆ, ಮಹಾಪುಣ್ಯ ಮಾಡಿ ಕೆಲವರು ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕಗಳನ್ನು ಪಡೀತಾರೆ. ಅಲ್ಲಿ ಒಂದು ಕಲ್ಪದವರೆಗೆ ಆಯುಷ್ಯ ಇರ್ತದೆ. ಬ್ರಹ್ಮದೇವರು ಒಂದು ದಿನಕಲ್ಪ ಅಥವಾ ಮನ್ವಂತರ ಕಲ್ಪದವರೆಗೂ ಆಯುಷ್ಯ ಇರ್ತದೆ. ಆದರೆ ಮೃತ್ಯು ನಿಶ್ಚಿತ. ಆದರೆ ಅಲ್ಲಿ ಮೃತ್ಯು ಆದ ನಂತರ ಪುಣ್ಯ ಎಲ್ಲ ಮುಗೀತು. ಮತ್ತೆ ಪುಣ್ಯ ಗಳಿಸಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಈ ಭಾರತ ದೇಶದಲ್ಲಿ ಹುಟ್ಟಬೇಕು. ಬೇರೆ ಕಡೆ ಹುಟ್ಟಿದರೆ ಸಾಧನೆ ಆಗೋದಿಲ್ಲ. ಕ್ಷಣೇನ ಮರ್ತೇನ ಕೃತಂ ಮನಸ್ವಿನಃ ಸನ್ಯಸ್ಯ ಸಂಯಾಂತ್ಯಭಯಂ ಪದಂ ಹರೇ. ಕೊನೆಗೆ ಅತ್ಯಂತ ಮುಪ್ಪಿನ ಕಾಲ ಬಂದಾಗಲೂ, ಇನ್ನೇನು ಇವತ್ತೆಲ್ಲ ನಾಳೆ ಪ್ರಾಣ ಹೋಗ್ತಾ ಇದ್ದಾಗಲೂ ಕೂಡ ಪರಮಾತ್ಮ ನಾನು ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ, ನನಗೆ ನೀನೇ ಬೇಕು ಅಂತ ತಿಳ್ಕೊಂಡು ಅಷ್ಟು ಪ್ರಾರ್ಥನೆ ಮಾಡಿದರೂ ಭಗವಂತ ಅನುಗ್ರಹ ಮಾಡ್ತಾನಂತೆ. ಅಂತ ಕೃಪಾ ಸಮುದ್ರ. ಸಂಪೂರ್ಣ ಜೀವನದ ಉದ್ದಕ್ಕೂ ತಪ್ಪು ಮಾಡಿ ತನ್ನನ್ನು ಬೈದು ಮಾಡಿರ್ತಕ್ಕಂಥವರಿಗೂ ಒಂದು ಅವರು ಭಗವಂತನ ಸ್ಮರಣೆ ಮಾಡಿದರೆ ಸಾಕು, ಪರಮಾತ್ಮ ಅವರಿಗೆ ಸದ್ಗತಿಯನ್ನು ಕೊಡ್ತಾನೆ. ಇಂಥ ಒಂದು ವಿಶಿಷ್ಟವಾದಂಥ ಗುಣಧರ್ಮವನ್ನು ಈ ಭಾರತ ದೇಶದಲ್ಲಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ, ಇಲ್ಲಿ ಅಷ್ಟಾಂಗ ಯೋಗದಿಂದ ಮಹರ್ಲೋಕ, ಜನೋಲೋಕ ಪಡೆದರೂ ಕೂಡ ಸಾಧನೆ ಮಾಡಬೇಕಾಗಿದ್ದರೆ ಮತ್ತೆ ಇದೇ ಭಾರತ ದೇಶಕ್ಕೆ ಬರಬೇಕು, ಬೇರೆ ದಾರಿ ಇಲ್ಲ. 9ನೇ ವೈಶಿಷ್ಟ್ಯದಲ್ಲಿ ಇದನ್ನು ಹೇಳ್ತಾರೆ. ಇನ್ನು 10ನೇ ವೈಶಿಷ್ಟ್ಯ ಭಾರತ ದೇಶದ್ದು. ಇಲ್ಲಿಗಿಂತ ಬೇರೆ ಕಡೆಗೆ ಬೇರೆ ದೇಶ ಬೇಕಾಗಿಲ್ಲ. ಬೇರೆ ಪ್ರದೇಶ ಬೇರೆ ದೇಶ ಫಾರಿನ್ ಅಂತೇಳಿ ಶುಕಾಚಾರ್ಯ ಹೇಳಲಿಲ್ಲ. ಭಾರತ ಬಿಟ್ಟು ಬೇರೆ ಯಾವ ಪ್ರದೇಶವೂ ಬೇಕಾಗಿಲ್ಲಪ್ಪ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ ಪರೀಕ್ಷಿತ ರಾಜನಿಗೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಇಲ್ಲಿ ಭಾರತ ದೇಶದಲ್ಲಿ ಭಗವಂತನ ಪುರಾಣ, ಪುಣ್ಯಕಥೆಗಳು, ಭಜನೆ ಅದು ಇದು ಅಲ್ಲಿ ನಡೆದಿರ್ತದೆ. ಭಜನಾ ಮಂಡಳಿಗಳು, ಮಂದಿರಗಳು, ಆನಂತರ ಅನೇಕ ಮಧ್ವ ಸಂಘಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಭಕ್ತರ ಸಂಘಗಳು, ಅಷ್ಟೋತ್ತರ ಸಂಘಗಳು, ಇವೆಲ್ಲ ಇದರಿಂದಾಗಿ ಭಗವಂತನ ಮಹಿಮೆಗಳು ಕಿವಿ ಮೇಲೆ ತಾನಾಗೇ ಬೀಳ್ತವೆ. ಅಷ್ಟೇ ಅಲ್ಲ, ಇಲ್ಲಿ ಭಗವದ್ಭಕ್ತ ಸಜ್ಜನರು ಸ್ವಾಭಾವಿಕವಾಗಿ ಸಿಗ್ತಾರೆ. ವಿದೇಶದಲ್ಲಿ ಹುಡುಕಬೇಕಾಗ್ತದೆ ಯಾರಾದರೂ ಇದ್ದಾರೇನು ಅಂತ ತಿಳ್ಕೊಂಡು ಅಂಥೇಳಿ. ಆನಂತರ ಯಜ್ಞ ಯಾಗಾದಿಗಳು ವಿಶೇಷವಾಗಿ ನಡೆಯುವುದು ಈ ಭಾರತ ದೇಶದಲ್ಲಿ.
ಆದ್ದರಿಂದಾಗಿ ಭಾರತ ದೇಶ ಶ್ರೇಷ್ಠ, ಉಳಿದ ಪ್ರದೇಶಗಳು ಕನಿಷ್ಠ. ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿಯೂ ಕೂಡ ಎಲ್ಲಿ ಭಗವಂತನ ನಾಮಸ್ಮರಣೆ ನಿಮ್ಮ ಕಿವಿಗೆ ಬೀಳೋದಿಲ್ಲ, ಎಲ್ಲಿ ಸಜ್ಜನರ ಸಹವಾಸ ಆಗೋದಿಲ್ಲ, ಎಲ್ಲಿ ಯಜ್ಞಯಾಗಗಳು ನಡೀತಾ ಇಲ್ಲ, ಅಂತಹ ಪ್ರದೇಶವೂ ಕೂಡ ತ್ಯಾಜ್ಯ. ಬಿಟ್ಬಿಡಿ, ಅಲ್ಲಿಂದ ಬಿಟ್ಟು ಬಂದುಬಿಡ್ರಿ ಅಂತಕೊಂಡು ಹೇಳಿದ್ದಾರೆ. ಆದ್ದರಿಂದಾಗಿ ಇಂತಹ ಪ್ರದೇಶಗಳು ನಿರುಪಯುಕ್ತವಾಗಿರ್ತಕ್ಕಂಥವುಗಳು. ಯಾಕೆ? ಅದರಿಂದ ನಮ್ಮ ಭಗವತ್ ಪ್ರಾಪ್ತಿಯ ಸಾಧನೆ ಆಗೋದಿಲ್ಲ, ಅದಕ್ಕೋಸ್ಕರ ನಿರುಪಯುಕ್ತ. ಸುಖ, ಸಮೃದ್ಧಿ, ಹಣ, ಸಂಪತ್ತು ಬೇಕಾದಷ್ಟಿರ್ತದೆ. ಒಂದು ವೇಳೆ ಪರಮಾತ್ಮನ ವಿಸ್ಮರಣೆ ಇರುವ ಪರೀಕ್ಷಿತ್ ರಾಜ, ನಮಗೆ ದೇವಲೋಕ ಸಿಗ್ತಿದ್ರೂ ಬೇಕಾಗಿಲ್ಲ, ಭಗವಂತನ ಸ್ಮರಣೆ ಮಾಡಲಿಕ್ಕೆ ಅನಾನುಕೂಲವಾಗಿರ್ತಕ್ಕಂಥ ಸ್ವರ್ಗಲೋಕವೂ ಬೇಕಾಗಿಲ್ಲ, ಭಗವಂತನ ವಿಸ್ಮರಣೆ ಆಗ್ತಿದ್ರೆ ಮೋಕ್ಷವೂ ಬೇಕಾಗಿಲ್ಲ. ಆದರೆ ಭಾರತ ದೇಶ ಮಾತ್ರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅನುಕೂಲತೆಗಳು ಜಾಸ್ತಿ ಇವೆ. ಈಗಂತೂ ಯಾವ ಊರಿಗೆ ಹೋದರೂ ಅಲ್ಲಿ ರಾಯರ ಮಠ ಇರ್ತದೆ, ಮತ್ತೇನಾದರೂ ಒಂದು ಅನುಕೂಲತೆ ಇರ್ತದೆ. ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಜನ್ಮ ತೆಗೆದುಕೊಂಡ ಕ್ಷಣಕ್ಕೇ ನಾವು ಉದ್ಧತರಾದೀವಿ ಅಂತ ಅಹಂಕಾರವೂ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶುಕಾಚಾರ್ಯ ಹೇಳ್ತಾರೆ, ಭಾರತ ದೇಶದಲ್ಲಿ ಹುಟ್ಟಿಯೂ ಯಾವನು ಈ ತತ್ವಜ್ಞಾನ ಭಗವತ್ ಪ್ರಾಪ್ತಿಯ ಸಾಧನೆ ಮಾಡೋದಿಲ್ಲ, ಅವನಷ್ಟು ಮಹಾಪಾಪಿ, ಅವನಷ್ಟು ದೌರ್ಭಾಗ್ಯ, ಅವನಷ್ಟು ದುಃಖಕ್ಕೆ ಕಾರಣ ಮಾಡ್ತಕ್ಕಂಥ ವ್ಯಕ್ತಿ ಬೇರೆ ಯಾರೂ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ಪ್ರಾಪ್ತಾನ್ ನಿಜಾತಿಂತು ಇಹ ಏಚ ಸಂಧವ. ಈ ಭಾರತ ದೇಶದಲ್ಲಿ ಯಾವ ಜೀವರು ಮನುಷ್ಯ ಜನ್ಮವನ್ನು ಪಡೆದು ಜ್ಞಾನ, ಕ್ರಿಯಾ, ಜ್ಞಾನಕ್ಕೋಸ್ಕರ, ಧರ್ಮದ ಕಾರ್ಯಗಳಿಗೋಸ್ಕರ, ದಾನ ಧರ್ಮಗಳಿಗೋಸ್ಕರ, ಆನಂತರ ತತ್ವಜ್ಞಾನ ಪಡೆಯೋದಕ್ಕೋಸ್ಕರ, ನಚೇದ್ಯತೇರನ್, ಇನ್ನೊಮ್ಮೆ ಜನ್ಮ ಬೇಡ, ಇದೇ ಪರಮಾತ್ಮ ನೀನೇ ಈಗಲೇ ಸ್ವೀಕಾರ ಮಾಡು ಅಂತಿಕೊಂಡು ಅಂತೇಳಿ ಪರಮಾತ್ಮ ಪ್ರಾಪ್ತಿಗೋಸ್ಕರ ಯಾರು ಉಪಾಯ ಮಾಡೋದಿಲ್ಲ. ಭೂಯೋ ವನೌಕಾ ಇವ ಯಾಂತೆ ಬಂಧನಂ. ಅವರು ಕಾಡಿನಲ್ಲಿರ್ತಕ್ಕಂಥ ಜಿಂಕೆ ಅಥವಾ ಮತ್ತೊಂದು ಇದು ಬೇರೆ ಬೇಡರ ಬಲೆಯಲ್ಲಿ ಸಿಗ್ತಕ್ಕಂಥ ಅಥವಾ ಬೇರೆ ಹಿಂಸ ಪಶುಗಳಿಂದ ಕೊಲ್ಲಲ್ಪಡ್ತಕ್ಕಂಥ ಅತ್ಯಂತ ಅಯೋಗ್ಯ ವ್ಯಕ್ತಿಗಳು. ಭೂಯೋ ವನೌಕಾ ಇವ ಯಾಂತಿ ಬಂಧನ. ಮೋಕ್ಷಕ್ಕೋಸ್ಕರ ನಮ್ಮ ಪ್ರಯತ್ನ ಇಲ್ಲದೇ ಇದ್ದರೆ ಜಿಂಕೆಯಂತೆ ನಾವು ಯಮಧರ್ಮರಾಜನ ಆ ವ್ಯಾಧನಕೆಯಲ್ಲಿ ಸಿಕ್ಕು ಬಳಲುವುದು ನಿಶ್ಚಿತ. ಆದ್ದರಿಂದ ಇಲ್ಲಿದ್ದಾಗ ಪ್ರಯತ್ನ ಮಾಡಲೇಬೇಕು. ಅಷ್ಟೇ ಅಲ್ಲ, ಜಿಜ್ಞಾಸುವಾಗಿರ್ತಕ್ಕಂಥ ಮೋಕ್ಷಾರ್ಥಿಯಾಗಿರ್ತಕ್ಕಂಥ ವ್ಯಕ್ತಿ, ಈ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿ ಏನು ಮಾಡಬೇಕು? ಸಂಧ್ಯಾ ವಂದನೆಯಿಂದ ಪ್ರಾರಂಭ ಮಾಡಿಕೊಂಡು ದೇವರ ಪೂಜೆ ಇತ್ಯಾದಿ ಅವುಗಳ ವಿಧಿಯನ್ನು ಚೆನ್ನಾಗಿ ಕಲಿಬೇಕು, ಅವುಗಳ ಮಂತ್ರಗಳನ್ನು ಕಲಿಬೇಕು, ಅವುಗಳ ಅರ್ಥವನ್ನು ಕಲಿಬೇಕು, ಅವುಗಳಿಗೋಸ್ಕರ ಮಾಡ್ತಕ್ಕಂಥ ಯಜ್ಞಾಗಾದಿಗಳ ಬಗ್ಗೆ ಗೊತ್ತಿರಬೇಕು, ಯಾವ ದೇವತೆಯನ್ನು ಆರಾಧನೆ ಮಾಡಬೇಕು ಅಂತ ಅನ್ನೋದು ಅರ್ಥ ಮಾಡಿಕೊಳ್ಬೇಕು. ಇವುಗಳನ್ನು ತಿಳಿದು ನಮಗೆ ಗೊತ್ತಾಗದೇ ಇದ್ದರೆ ಗುರುಗಳ ಹತ್ತಿರ ಹೋಗಿ ಕೇಳಿ, ಆ ಗುರುಗಳ ಅನುಗ್ರಹದಿಂದ ಇವೆಲ್ಲವನ್ನು ತಿಳಿದು ವೇದೇಶ್ಚ ಸರ್ವೇ ರಹಮೇವ ವೇದ್ಯ ಅಂತ ಹೇಳಿ ಭಗವಂತ ಹೇಳಿದಂತೆ ಜಗತ್ತಿನಲ್ಲಿರುವ ಎಲ್ಲ ಶಬ್ದಗಳು ಖಟ್ ಖಡಲ್ ಅಂತ ತಿಳ್ಕೊಂಡಂತೇಳಿ ಈ ಸಿಡಿಲು ಬೀಳ್ತಲ್ಲ, ಅದು ಭಗವಂತನ ಪ್ರಳಯ ಕಾಲದ ಭೀಕರತೆಯನ್ನು ತೋರಿಸ್ತದಂತೆ. ಚಂದ್ರನ ಶಾಂತವಾಗಿರ್ತಕ್ಕಂಥ ಬೆಳದಿಂಗಳು, ಆ ಬೆಳದಿಂಗಿನಲ್ಲಿ ಅವ್ಯಕ್ತವಾದ ಧ್ವನಿ ಇರ್ತದಲ್ಲ, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಧ್ವನಿ, ಆ ಧ್ವನಿ ಹೇಳ್ತದಂತೆ ತತ್ವಜ್ಞ ಭಗವಂತ ಅನುಗ್ರಹ ಪಡೆದ ವ್ಯಕ್ತಿ ಇದೇ ರೀತಿ ಶಾಂತವಾಗಿರ್ತಾನಂತೆ. ಚಿಪ್ 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 ಅಂತಿಕೊಂಡು ಶಬ್ದ ಮಾಡು ಹಲ್ಲಿ ಹೇಳ್ತದಂತೆ, ವ್ಯರ್ಥ ಮಾತನಾಡಬೇಡ, ಏನು ಅರ್ಥವಿಲ್ಲದ ಮಾತುಗಳು, ಅದರಿಂದ ನಿನ್ನ ಶಕ್ತಿ ಕಳೆದುಕೊಳ್ತೀಯ, ಮಾತನಾಡಿದರೆ ಭಗವಂತನ ಬಗ್ಗೆ ಮಾತನಾಡು ಅಂತ ತಿಳ್ಕೊಂಡು ಅಂತೇಳಿ ಹಲ್ಲಿ ಕಲಿಸ್ತದಂತೆ. ಹೀಗೆ ಧ್ವನ್ಯಾತ್ಮಕವಾದ, ವರ್ಣಾತ್ಮಕವಾದ,
ಪ್ರತಿಯೊಂದು ಶಬ್ದಗಳಿಂದಲೂ ಭಗವಂತ ವಾಚ್ಯನಾಗಿದ್ದಾನೆ. ಸರ್ವೇ ವೇದ ಯತ್ ಪದಮಾಮನಂತಿ ಸರ್ವೇ ಅಕ್ಷರಾಹ ಅಂತ ಹೇಳಿ ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪೂಜೆ ಭಾರತ ದೇಶದಲ್ಲಿದ್ದು ಅವನು ಮಾಡ್ತಾನೆ. ಅಂಥವನ ಜನ್ಮ ಸಫಲತಾ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾದರೆ ನಾವು ನೋಡ್ತೇವೆ, ಒಂದು ಕಥೆ ಪ್ರಾರಂಭ ಆಯಿತಾ. ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಈ ಕಥೆ ಪ್ರಾರಂಭವಾಗ್ತದೆ. ಯಾಕೆ ಬ್ರಾಹ್ಮಣ ಬಡವನ ಯಾಕೆ ಈಗ ಹೇಳಲಿಕ್ಕಾಗೋದಿಲ್ಲ. ಈ ಕಥೆ ಬ್ರಾಹ್ಮಣರು ಸಾಕಷ್ಟು ಒಳ್ಳೊಳ್ಳೆ ಬೇಕಾದ ಗಳಿಸಿದ್ದಾರೆ. ಆದರೆ ಬಡ ಬ್ರಾಹ್ಮಣ ಇದ್ದ ಯಾಕೆ ಅಂತಂದರೆ ಅವರು ಈ ದುಡ್ಡಿಗೋಸ್ಕರ ಪ್ರಯತ್ನ ಪಡಲೇ ಇಲ್ಲ. ಯಾದವಾರನಂಥ ಮಹಾನ್ ವ್ಯಕ್ತಿ ಪಾಠ ಮಾಡ್ತಾಯಿದ್ರು. ಶಿಷ್ಯರಿಗೆ ಯಾರಾದರೂ ನುಚ್ಚು ಗಿಚ್ಚು ಅಂತ ತಂದು ಕೊಟ್ಟರೆ ಅವತ್ತು ಊಟ, ಇಲ್ಲದೇ ಇದ್ದರೆ ಇಲ್ಲ, ನೀರು ಕುಡಿದಿರ್ತಾಯಿದ್ರು. ಯಾಕೆಂದರೆ ಪರಮಾತ್ಮ ನಮಗೆ ಅಹಂಕಾರ ಬರಬಾರದು ಅಂತೇಳಿ ಸಾಧಕರ ಕಡೆಯಿಂದ ಹಣವನ್ನು ಕಸಿದುಕೊಳ್ತಾನೆ. ಪೂಜಾ ಅರ್ಚಾ ಹೋಮ ಹವನ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಕೊಡ್ತಕ್ಕಂಥ ಸಂದರ್ಭಗಳು. ಆದರೆ ಅಹಂಕಾರ ಬರಬಾರದು ಅಂತೇಳಿ ಪರಮಾತ್ಮ ಬ್ರಾಹ್ಮಣರನ್ನು ಅತೀ ಸಿರಿವಂತರನ್ನಾಗಿ ಮಾಡೋದಿಲ್ಲ. ಮಾಡಿದರೂ ಹೆಜ್ಜೆ ಹೆಜ್ಜೆಗೂ ಇಸ್ಲೇ ಅದರ ಸಲುವಾಗಿ ದೇವರು ಹೇಳ್ತಾನೆ, ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ತಾನೆ ಯಾವ ವೇಳೆಯಲ್ಲಿ ಬಲಿಚಕ್ರವರ್ತಿಗೆ ಪರಮಾತ್ಮ ದಾನ ಕೊಟ್ಟರೂ ಕೂಡ ಅವನನ್ನು ಬಂಧನ ಮಾಡಿದಾಗ ಬ್ರಹ್ಮದೇವರು ಕೇಳ್ತಾರೆ, ಅಲ್ಲ ನಿನಗೆ ದಾನ ಕೊಟ್ಟಿದ್ದಾನೆ, ಮೂರನೇ ಪಾದ ಇಲ್ಲ ಅವನ ಹತ್ರ ಇರಲಿಕ್ಕೆ ಕೊಡಲಿಕ್ಕೆ, ಅದಕ್ಕೆ ನೀನು ಅನುಗ್ರಹ ಮಾಡೋದು ಬಿಟ್ಟು ಪೂರ್ತಿ ಒಂದೆಲ್ಲ ಸರ್ವಸ್ವ ಕಸಿದುಕೊಂಡ್ರು ಇನ್ನೂ ಒಂದ್ಮೇಲೆ ಜೋರು ತೋರಿಸ್ತಾ ಇದ್ದೆಯಲ್ಲ ಭಗವಂತ ಅಂತ ಕೇಳಿದಾಗ ಆಗ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳ್ತಾನೆ, ಬ್ರಹ್ಮನ್ ಎಲೆ ಬ್ರಹ್ಮ ಯಂ ಅನುಗ್ರಹೀತಂ ಇಚ್ಛಾಮಿ, ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಬಯಸ್ತೇನೆ, ತದ್ವಿಶೋ ವಿಧುನೊಮ್ಮೆ, ಅವನ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತಿಯನ್ನು ಕಡಿಮೆ ಮಾಡಿ ದೇವರೇ ಗತಿ ಅಂತನ್ನುವಂಥ ರೀತಿಯಾಗಿ ಪರಿಸ್ಥಿತಿ ಮಾಡ್ತೇನೆ. ಯಾಕೆಂದರೆ ಅವರನ್ನು ಉದ್ಧಾರ ಮಾಡಬೇಕಾಗಿರ್ತದೆ. ಇಲ್ಲದೇ ಇದ್ದರೆ ಸಂಪತ್ತಿಯಲ್ಲೇ ಎಲ್ಲೇ ದೇವರು ಎಲ್ಲೇ ದಂಡು, ಆಸೆಗೊಮ್ಮೆ ಬ್ಯಾಸೆಗೊಮ್ಮೆ ಹಾಂ ಕೃಷ್ಣ ಗೋವಿಂದ ಅಂತಕೊಂಡದ್ದು. ಹಾಗೆ ಹೇಳಿದ್ರೆ ನಾನು ಯಾಕೆ ಅನುಗ್ರಹ ಮಾಡಲಿ? ಇದರರ್ಥ ಸಿರಿವಂತರ ಮೇಲೆ ಒಲಿಯೋದಿಲ್ಲ ಅಂತಲ್ಲ, ಆದರೆ ನನ್ನನ್ನು ಮರೆಯಬಾರದು. ನಿನ್ನ ಹೊರತು ಗತಿ ಇಲ್ಲ ಅಂತ ತಿಳ್ಕೊಂಡಂತಕ್ಕಂಥ ಅನನ್ಯ ಭಕ್ತಿಯಿಂದ ಯಾರು ಬರ್ತಾರೆ, ಅನನ್ಯಾಶ್ಚಿಂತ ಎಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಇದೇ ಭಾರತ ದೇಶದ ವೈಶಿಷ್ಟ್ಯಪ. ಯೋಗಕ್ಷೇಮ ಪರಮಾತ್ಮ ಅದನ್ನು ತೆಗೆದುಕೊಳ್ತಾಳೆ, ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಶುಕಾಚಾರ್ಯ ಹೇಳ್ತಾರೆ, ಎಲ್ಲಿ ತನಕ ನಮ್ಮ ಭಗವಂತ ಜಗತ್ತಿನಲ್ಲಿ ನಾವು ಯಾರನ್ನಾರು ಹೊಗಳಿದ್ರೆ ಹಣ ಕೊಡ್ಬೋದು, ಯಾರಿಗಾದರೂ ಅನುಕೂಲ ಮಾಡಿಕೊಟ್ರೆ ಭಾಳ ಥ್ಯಾಂಕ್ಸ್ ಅಂತ ಹೇಳ್ಬೋದು, ಇಲ್ಲ ನಿಮಗೇನಾದ್ರು ಸಮಸ್ಯೆ ಇದ್ದರೆ ಸಹಾಯ ಮಾಡ್ತೇನೆ ಅಂತ ಅನ್ಬೋದು. ಆದರೆ ನಮ್ಮನ್ನು ನಾವು ಅವ್ರು ಕೊಟ್ಬಿಡ್ತೇವೆ ಎಂದಾದರೂ ಇಲ್ಲ. ನಮ್ಮ ಜೀವನ ನಮಗೆ ಭಾಳ ಪ್ರಿಯ ಇರ್ತದೆ. ಆದರೆ ಪರಮಾತ್ಮ ಹೇಗಿದ್ದೇನಲ್ಲ, ಭಕ್ತಿಯಿಂದ ನಿನ್ನ ಹೊರತು ಗತಿಯಿಲ್ಲ ಪರಮಾತ್ಮ, ನೀನೇ ಶರಣು ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ಕರುಣಾ ಸಮುದ್ರನಾಗಿ ತನ್ನನ್ನೇ ಕೊಟ್ಟು ಬಿಡ್ತಾನಂತೆ. ಸ್ವಯಂ ವಿಧತ್ತೆ ಭಜತಾಂ ಅಪಿ ಅನಿಚ್ಛತಾಂ ಇಚ್ಛಾವಿಧಾನೇ ನಿಜಪಾದ ಪಲ್ಲವಂ. ಉಳಿದದ್ದನ್ನು ಬೇಕಾಗಿಲ್ಲ, ಭಗವಂತನ ಪಾದ ಒಂದೇ ಬೇಕು ಅಂತ ತಿಳ್ಕೊಂಡಂತೇಳಿ ಈ ರೀತಿಯಾಗಿ ಭಗವಂತನಿಗೆ ಶರಣು ಬಂದಂಥವರಿಗೆ ಸ್ವಯಂ ವಿಧತ್ತೆ ತನ್ನನ್ನು ತಾನೇ ಕೊಟ್ಟುಬಿಡ್ತಾನಂತೆ. ತನ್ನನ್ನೇ ತಾನೇ ಕೊಡ್ತಾನೆ. ಕೇಳಿದ್ದೀರಲ್ಲ ನೀವು, ಶ್ರೀಕೃಷ್ಣ ಹೇಳಿದ 1,000,000 ಸಂಖ್ಯೆಯ ನನ್ನ ನಾರಾಯಣ ಸೈನ್ಯ ಇದೆ. ಅದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಅಸ್ತ್ರಶಸ್ತ್ರ ಹಿಡಿಯದೇ ಇದ್ದೆ ನಾನು. ಯಾರು ಬೇಕು ನಿನ್ನ ಕೇಳು ಅಂತೇಳಿ ಅರ್ಜುನನ ಕೇಳಿದಾಗ ಆ ಕಾಲದಲ್ಲಿ ಅರ್ಜುನ ಏನು ಹೇಳಬೇಕು? ಕುಮಾರವ್ಯಾಸನ ಶಬ್ದದಲ್ಲಿ ಹೇಳಬೇಕಾಗಿದ್ದರೆ
ನಾವು ಬಡವರು, ಬಡವರಿಗೆ ದಿಟ ನೀನು, ಆದ್ದರಿಂದ ನೀನೇ ಬೇಕು ಪರಮಾತ್ಮ ಅಂತ ತಿಳ್ಕೊಂಡಂತೇಳಿ. ನಾವು ರಾಜ್ಯಹೀನರಾಗಿರ್ತಕ್ಕಂಥ ಬಡವರು, ಬಡವರ ಮೇಲೆ ಕೃಪೆ ಮಾಡ್ತಕ್ಕಂಥ ನಿನ್ನ ಕರುಣಾ ಸಮುದ್ರತೆ ಇದೆ ಭಗವಂತ. ಆದ್ದರಿಂದ ನೀನೇ ಬಂದರೆ ಸಾಕು, ನಿನ್ನ ಕೋಟಿ ಸೈನ್ಯಕ್ಕೆ ಊಟಕ್ಕೆ ಹಾಕೋರು ಯಾರು? ನೀನೇ ಬೇಕು ಅಂತ ತಿಳ್ಕೊಂಡಂತೇಳಿ. ಇದರರ್ಥ ಪಾಂಡವರ ಹತ್ರ ಹಣ ಇರಲಿಲ್ಲ ಅಂತಲ್ಲ. ವಿರಾಟ್ ರಾಜ, ದೃಪದ ಎಲ್ಲ ಸನ್ನದ್ಧರಾಗಿದ್ದರು. ಆದರೆ ಹೇಳ್ತಕ್ಕಂಥ ಕರ್ಮ ನೀನೇ ಬೇಕು, ನನಗೆ ಉಳಿದು ಯಾವುದೂ ಬೇಡ ಅಂತ ತಿಳ್ಕೊಂಡಂತಂದರೆ ಆಗ ಪರಮಾತ್ಮ ನಮ್ಮ ಮೇಲೆ ಎಷ್ಟು ಒಲಿತಾನೆ. ಇಂಥ ನಾವು ವಿಚಾರ ಮಾಡಬೇಕು. ನಾವು ಹಣಕ್ಕೋಸ್ಕರ ತಂದೆಯನ್ನು ಬಿಟ್ಟು ಹೋಗ್ತೇವೆ, ತಾಯಿಯನ್ನು ಬಿಟ್ಟು ಹೋಗ್ತೇವೆ, ನಮ್ಮ ದೇಶವನ್ನು ಬಿಡ್ತೇವೆ, ನಮ್ಮ ಸಂಸ್ಕೃತಿಯನ್ನು ಬಿಡ್ತೇವೆ, ಹಣಕ್ಕೋಸ್ಕರ ಎಲ್ಲಿ ಬೇಕಾದಲ್ಲಿ ಹೋಗ್ತೇವೆ. ಆದ್ದರಿಂದಾಗಿ ಇದು ಯಾಕಂತಂದರೆ ತಾಯಿ ಮತ್ತು ಜನ್ಮಭೂಮಿ ಇವುಗಳನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಭಗವಂತನ ಅನುಗ್ರಹ ಭಾಳ ಕಡಿಮೆ, ವಿಳಂಬದಿಂದ ಆಗ್ತದೆ. ಹೇಳಿದ ವಿಭೀಷಣ, ಭಗವಂತ ನನ್ನ ಸ್ವರ್ಣಲಂಕೆಯನ್ನೇ ಕೊಡ್ತೇನೆ, ಅಲ್ಲಿ ಭರತ ರಾಜ್ಯ ಆಳಿಲ್ಲಿ ನೀ ಆಳು ಅಂತ ಹೇಳ್ಕೊಂಡಂತೇಳಿ. ಪರಮಾತ್ಮ ನೀನು ಸುವರ್ಣಲಂಕೆ ಬೇಕಾಗಿಲ್ಲ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಆದ್ದರಿಂದ ನನ್ನ ಜನ್ಮಭೂಮಿ ನನಗೆ ಬೇಕು, ಹೋಗ್ತೇನೆ ಅಂತ ತಿಳ್ಕೊಂಡಂತೇಳಿ ರಾಮಚಂದ್ರ ಬಂದ. ಈ ರೀತಿಯಾಗಿ ನಾವು ಎಂದಿಗೂ ಹಣಕ್ಕೋಸ್ಕರ ಹೆಚ್ಚಿಗೆ ಹಣ ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಸಂದರ್ಭ ನಾವು ಬಿಟ್ಟು ನಾವು ಎಲ್ಲಿಯೂ ಹೋಗಬಾರ್ದು. ನಾವು ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಪ್ರದೇಶದಲ್ಲಿ ಸ್ವಲ್ಪ ಅನುಕೂಲತೆ ಸಿಕ್ಕರೂ ಕೂಡ ಇರಲಿಕ್ಕೆ ಪ್ರಯತ್ನಿಸಿರಬೇಕು. ಸ್ವರ್ಗದಲ್ಲಿ ಇರ್ತಕ್ಕಂಥ ದೇವತೆಗಳು ಹೀಗೆ ಹೇಳ್ತಾರಂತೆ. ಏನು ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ನಮ್ಮ ಪುಣ್ಯ ಮುಗಿತಾ ಬಂದಿದೆ, ಸ್ವಲ್ಪ ಏನಾದರೂ ಪುಣ್ಯ ಇದ್ದರೆ ನಮಗೆ ಭಾರತ ದೇಶದಲ್ಲೇ ಜನ್ಮ ಕೊಡು ಅಂತ ತಿಳ್ಕೊಂಡಂತೇಳಿ ದೇವತೆಗಳು ಭಗವಂತನಿಗೆ ದುಂಬಾಲು ಬೀಳ್ತಾರಂತೆ. ಸ್ವರ್ಗದಲ್ಲಿಯೂ ಕೂಡ ಪುಣ್ಯಶೇಷದಿಂದ ನಮಗೆ ಇಲ್ಲಿ ಜನ್ಮ ಕೊಡಿ ಅಂತ ತಿಳ್ಕೊಂಡಂತೇಳಿ. ಹಾಗಾದರೆ ದೇವಲೋಕಕ್ಕಿಂತಲೂ ಭಾರತ ಶ್ರೇಷ್ಠೇನು? ಹಾಗಲ್ಲ. ಇದಕ್ಕೆ ಆಚಾರ್ಯ ನಿರ್ಣಯ ಕೊಡ್ತಾರೆ. ಹೇಗೆ ನಿರ್ಣಯ ಕೊಡ್ತಾರೆ ಅಂತಂದರೆ, ದೇವತೆಗಳಲ್ಲಿ ಎರಡು ಥರದ ದೇವತೆಗಳು. ಒಂದು ಅಧಿಕಾರ ದೇವತೆಗಳು. ದೇವತೆಗಳಲ್ಲಿ ಎರಡು ಥರದ ದೇವತೆಗಳು. ಒಬ್ಬರು ಅಧಿಕಾರಿ ದೇವತೆಗಳು, ಅನಧಿಕಾರ ದೇವತೆಗಳು ಅಂತ. ಹಾಗಲ್ಲ, ಅಧಿಕಾರದಲ್ಲಿ ಇದ್ದ ದೇವತೆಗಳು. ಅಧಿಕಾರದಲ್ಲಿದ್ದ ದೇವತೆಗಳು ಅಂತಂದರೆ, ಈಗ ಇಂದ್ರನಿಗೆ, ವರುಣನಿಗೆ, ಅಗ್ನಿಗೆ ದೇವರು ವಿಶಿಷ್ಟ ಕಾರ್ಯವನ್ನು ಅಧಿಕಾರ ಕೊಟ್ಬಿಟ್ಟಿದ್ದಾನೆ. ಅವರು ತಮ್ಮ ಅಧಿಕಾರದಲ್ಲಿ, ತಮ್ಮ ಸ್ಥಳದಲ್ಲಿ ಅತ್ಯಂತ ಯೋಗ್ಯ ರೀತಿಯಿಂದಲಿದ್ದಾರೆ. ಇನ್ನು ಅನಧಿಕಾರ ದೇವತೆಗಳು ಅಂತಂದರೆ, ಕರ್ಮ ಮಾಡಿ ದೈವತ್ವವನ್ನು ಪಡೆದಿರ್ತಾರಲ್ಲ, ಅವ್ರದ್ದು ಇನ್ನೂ ಸ್ವಲ್ಪ ಸಾಧನೆ ಇರಬೇಕಾಗಿರ್ತಲ್ಲ, ಅಂಥವರು ಭಾರತ ದೇಶದಲ್ಲಿ ಬಂದು ಅಲ್ಲಿ ವಿಶೇಷ ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ. ಇನ್ನು ಇಂದ್ರಾದಿ ದೇವತೆಗಳು ಕೂಡ ಭಗವಂತ ಅವತಾರ ತೆಗೆದುಕೊಂಡಾಗ, ಅರ್ಜುನ ಬಂದ, ವಾಯುದೇವರು ಬಂದರು, ವಾಯುದೇವರು ಬಿಟ್ಬಿಟ್ಟಿಲ್ಲ, ಸಂಬಂಧ ಇಲ್ಲ, ಅವನು ರುದ್ರದೇವರ ಕೆಳಗಿನವರೆಲ್ಲರೂ ತಾವು ಮೋಕ್ಷದಲ್ಲಿ ಆನಂದೋದ್ರೇಕಕ್ಕೋಸ್ಕರ ಭಾರತ ದೇಶದಲ್ಲಿ ಬರಬೇಕು ಅಂತ ಬಯಸ್ತಾರಂತೆ. ಆಚಾರ್ಯರು ತಾತ್ಪರ್ಯದಲ್ಲಿ ಸ್ಪಷ್ಟವಾದ ನಿರ್ಣಯವನ್ನು ಹೇಳ್ತಾರೆ. ಅನಧಿಕಾರಿಣೋ ದೇವಾ ಸ್ವರ್ಗಸ್ಥಾ ಭಾರತೋದ್ಭವಂ ವಾಂಛಂತಿ ವಿಮೋಕ್ಷಾರ್ಥಂ ಉದ್ರೇಕಾರ್ಥಂ ಅಧಿಕಾರಿಣಃ. ಈ ರೀತಿಯಾಗಿರ್ತಕ್ಕಂಥ ಕ್ರಮ ಇರ್ತದೆ. ಆದ್ದರಿಂದಾಗಿ ತತ್ರಾಪಿ ಭಾರತಮೇವ ಶ್ರೇಷ್ಠಂ ಕರ್ಮಕ್ಷೇತ್ರಂ. ನೋಡಪ್ಪ, ಇಷ್ಟೆಲ್ಲ ವರ್ಣನೆ ನಂತರ ಒಂದು ಮಾತು ನೆನಪಿಟ್ಕೋ, ಕರ್ಮಕ್ಷೇತ್ರದಲ್ಲಿ ಭಾರತ ದೇಶವೇ ಅತ್ಯಂತ ಶ್ರೇಷ್ಠ. ಆದ್ದರಿಂದ ಈ ಭಾರತ ಭೂಮಿ ಇದು ದೇವಭೂಮಿ. ಸರಿ, ಭಾರತದಲ್ಲಿ ಜನ್ಮ ಆಯಿತು, ಹೆಂಗೂ ಪರಮಾತ್ಮನವನು ಉದ್ಧಾರ ಮಾಡ್ತಾನೆ, ಪರಮಾತ್ಮನ ನಮ್ಮನ್ನು ಸಜ್ಜನ ಸಂಗತಿ ಮಾಡಿಸ್ತಾನೆ, ಉದ್ಧಾರ ಆಗ್ತೇವೆ, ಅಲ್ಲಿವರೆಗೆ ಮಜಾ ಮಾಡೋಣ ಅಂತಕ್ಕಂಥವರಿಗೆ ಶ್ವೇತಾಶ್ವತರ ಉಪನಿಷತ್ತು
ಎಚ್ಚರಗೊಳಿಸ್ತದೆ. ಘೃತಮಿವ ಪಯಸಿ ನಿಗೂಢಂ ಭೂತೇ ಭೂತೇ ವಸತಿ ವಿಜ್ಞಾನಂ. ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಅದ್ಭುತವಾಗಿರ್ತಕ್ಕಂಥ ಭಗವಂತನ ಮಹಿಮೆ ಅಡಗಿದೆ. ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಹೇಗೆ ಹಾಲಿನಲ್ಲಿ ಬೆಣ್ಣೆ ಇದೆ, ತುಪ್ಪ ಇದೆ, ಹಾಗೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ವಿಶಿಷ್ಟತೆ ಇದ್ದೇ ಇದೆ. ಆದರೆ ಹಾಲಿನಲ್ಲಿ ಅದರಲ್ಲಿ ಬೆಣ್ಣೆ ಬರಬೇಕಾಗಿತ್ತು ಅಂತಿಕೊಂಡಂತಂದರೆ ಕಡೆಯುವುದು ಹೇಗೆ ಅನಿವಾರ್ಯವೋ ಹಾಗೆ ಮನಸ್ಸು ಅಂತಕ್ಕಂತಹ ಕಡಗೋಲಿನಿಂದ ಯಾವಾಗಲೂ ನಾವು ತತ್ವಜ್ಞಾನವನ್ನು ಮಥಿಸ್ತಾ ಇರಬೇಕು. ಪುನಃ 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 ಅದರ ಆವರ್ತನೆ ಮಾಡ್ತಾ ಇದ್ದರೆ ಅದರಿಂದ ಬೆಣ್ಣೆ ಹೊರಟು ಬರ್ತದೆ, ಫಲ ಸಿಗ್ತದೆ. ಭಾರತ ದೇಶದಲ್ಲಿ ಇರ್ತಕ್ಕಂಥವರಿಗೂ ಎಚ್ಚರವನ್ನು ಕೊಡ್ತಾ ಇದೆ. ನೀವು ಪರಿಶ್ರಮ ಪಡದೇ ಇದ್ದರೆ, ನೀವು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅಧ್ಯಯನಾದಿಗಳನ್ನು ಮಾಡದೇ ಇದ್ದರೆ, ನೀವು ವಿಶೇಷ ಪ್ರಯತ್ನ ಮಾಡದೇ ಇದ್ದರೆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಅಷ್ಟೇ ಇಲ್ಲ, ಭೀಮಸೇನ ದೇವರು ಹೇಳಿಬಿಟ್ಟಿದ್ದಾರೆ ಮಹಾಭಾರತದಲ್ಲಿ, ಸ್ಥಿರೋನುಭಾವ ಏವಮೇ ಮಹಾನ್ ಅನುಗ್ರಹ ಹರೇ. ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ, ಇದು ನಿಶ್ಚಿತ. ಆದ್ದರಿಂದ ಪ್ರಯತ್ನ ಮಾಡಲಿ. ಪ್ರಯತ್ನಮೇ ಕಮಗ್ರತೋ ನಿಧಾಯ ಭೂತಿ ಮಾಪ್ನುಮ. ಪ್ರಯತ್ನ ಮಾಡ್ತಾ 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 ಆ ಭಗವಂತನ ಆ ಪರಮಾನುಗ್ರಹವನ್ನು ಪಡೆಯೋಣ. ಆದರೆ ಯಾರು ಪ್ರಯತ್ನ ಮಾಡೋದಿಲ್ಲ, ಮಹಾಪ್ರಯತ್ನ ವರ್ಜಿತ. ಮಹಾಪ್ರಯತ್ನ ನಾವೆಲ್ಲ ಆರಾಮಾಗಿ ಊಟ ತಿಂಡಿ ಮಜಾ ಮಾಡಿ ಆನಂತರ ಟೈಮ್ ಸಿಕ್ಕಾಗ ಟೈಮ್ ಪಾಸ್ ಮಾಡಲಿಕ್ಕೆ ದೇವರು ಅಂತಂದರೆ ದೇವರು ಕೇಳೋದಿಲ್ಲ. ಮಹಾಪ್ರಯತ್ನ ಮಾಡದೇ ಹೊರತು ಪರಮಾತ್ಮ ಅನುಗ್ರಹವನ್ನು ಅವ್ರು ಪಡೆಯಲಿಕ್ಕೆ ಸಮರ್ಥರಾಗುವುದಿಲ್ಲ. ಈ ಭರತಖಂಡಕ್ಕೆ 8 ಉಪದ್ವೀಪಗಳು, ಅದರ ವರ್ಣನೆ ಮಾಡ್ತಾರೆ. ಇಂದ್ರದ್ವೀಪ, ನಾಗದ್ವೀಪ, ಗಂಧರ್ವದ್ವೀಪ, ವಾರುಣದ್ವೀಪ, ಕಸೇರುದ್ವೀಪ, ಗವಸ್ತಿಮಾನ್ ದ್ವೀಪ, ಸಿಂಹಳ ದ್ವೀಪ, ಲಂಕಾ. ಈ ರೀತಿಯಾಗಿರ್ತಕ್ಕಂಥ 8 ಉಪದ್ವೀಪಗಳು. ಈಗ ಯಾವುದವು? ಇಂದ್ರದ್ವೀಪಕ್ಕೆ ಮಂದರದ್ವೀಪ ಅಂತ ಇನ್ನೊಂದು ಹೆಸರು. ಇವತ್ತಿನ ಅಂಡಮಾನ್ ಇದು ಇಂದ್ರದ್ವೀಪ. ನಾಗದ್ವೀಪಕ್ಕೆ ರಮಣಕದ್ವೀಪಕ್ಕೆ ನಾಗದ್ವೀಪ ಅಂತ ಇನ್ನೊಂದು ಹೆಸರು, ಇವತ್ತಿನ ನಿಕೋಬಾರ್. ಸ್ವರ್ಣಪ್ರಸ್ಥಕ್ಕೆ ಗಂಧರ್ವದ್ವೀಪ ಅಂತ ಇನ್ನೊಂದು ಹೆಸರು, ಈಗಿನ ಫಿಲಿಪೈನ್ಸ್ ದ್ವೀಪದ ಸಮೂಹಗಳು ಅಂತೇನಿದೆ ಅವುಗಳು. ಆನಂತರ ಆವರ್ತನ ಅಂತನ್ನುವ ದ್ವೀಪಕ್ಕೆ ವಾರುಣ ದ್ವೀಪ ಅಂತ ಇನ್ನೊಂದು ಹೆಸರಿದೆ, ಇವತ್ತಿನ ಬೋರ್ನಿಯೋ ದ್ವೀಪ. ಆನಂತರ ಚಂದ್ರಶುಭ್ರ ಅಂತಿಕೊಂಡಂತಕ್ಕಂತಹ ದ್ವೀಪಕ್ಕೆ ಗಭಸ್ತಿಮಾನ್ ಅಂತ ಇನ್ನೊಂದು ಹೆಸರಿದೆ, ಇವತ್ತಿನ ಪಪುವಾ ದ್ವೀಪ ಸಮೂಹ. ಆನಂತರ ಸಿಂಹಳ, ಇವತ್ತಿನ ಶ್ರೀಲಂಕಾ. ಲಂಕಾ, ರಾವಣಿದ್ದ ಲಂಕಾ ಈಗ ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಇದು ಈ ರೀತಿಯಾಗಿರ್ತಕ್ಕಂಥ ಉಪದ್ವೀಪಗಳು ಅಂತೇಳಿ ಭಾರತ ಖಂಡವನ್ನು ಉಪದೇಶ ಮಾಡಿದಾಗ ಕೊನೆಗೆ ಹೇಳ್ತಾರೆ, ಕೇವಲ ವ್ಯಾಖ್ಯಾನಕಾರರು ಹೇಳ್ತಾರೆ, ಕೇವಲ ಭಾಗವತ ಅಷ್ಟೇ ಅಲ್ಲ, ಅನೇಕ ಪುರಾಣಗಳು ಕೂಡ ಭಾರತವನ್ನು ಅತಿ ಶ್ರೇಷ್ಠ ಅಂತ ವರ್ಣನೆ ಮಾಡಿದ್ದಾರೆ. ಬ್ರಹ್ಮಪುರಾಣ ಹೇಳ್ತದೆ, ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ. ಜಂಬೂದ್ವೀಪದಲ್ಲಿ ಭಾರತ ದೇಶವೇ ಅತಿ ಶ್ರೇಷ್ಠ ತೀರ್ಥಕ್ಷೇತ್ರ ಅಂತ ಅನಿಸ್ಕೊಳ್ತದೆ. ಕರ್ಮಭೂಮಿ ಯತಃ ತತ್ಪುತ್ರ. ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಪುತ್ರ ಬ್ರಹ್ಮ, ಅಥವಾ ಬ್ರಹ್ಮದೇವರು ನಾರದನಿಗೆ ಹೇಳ್ತಾ ಇದ್ದಾರೆ, ಇದು ಕರ್ಮಭೂಮಿಯಾಗಿದೆ, ತಸ್ಮಾತ್ ತೀರ್ಥಂ ತದುಚ್ಯತೆ. ಆದ್ದರಿಂದ ಇದಕ್ಕೆ ನಾನು ತೀರ್ಥಕ್ಷೇತ್ರ ಅಂತೇಳಿ ಕರಿತೇನೆ ಅಂತ ತಿಳ್ಕೊಂಡಂತೇಳಿ. ಅದೇ ಬ್ರಹ್ಮಪುರಾಣ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ಪೃಥಿವ್ಯಾಂ ಭಾರತಂ ವರ್ಷಂ ಕರ್ಮಭೂಮಿ ಹೃದಾರತಃ. ಪೃಥ್ವಿಯಲ್ಲಿ ಭಾರತ ವರ್ಷವೇ ಕರ್ಮಭೂಮಿ, ಉಳಿದದ್ದೆಲ್ಲ ಭೋಗಭೂಮಿಗಳು. ಬ್ರಹ್ಮಪುರಾಣ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ಅಭಿಸಂಪೂಜಿತಂ ಯಸ್ಮಾತ್. ಭಾರತ ಬಹು ಪುಣ್ಯದ, ಸ್ವಲ್ಪ ಪೂಜೆ ಮಾಡಿದ್ರೆ ಭಗವಂತ ವಿಶೇಷ ಪುಣ್ಯ ಕೊಡ್ತಾನೆ. ಯಾಕೆಂತ ಇದು ಕರ್ಮಭೂಮಿ. ದೇವೈಹಿ ವರ್ಷಂ ತಸ್ಮಾತ್ ಪ್ರಕೀರ್ತನಂ. ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ದೇಶ ಭಾರತ ದೇಶ ಅಂತ ಹೇಳೋಣ ಮಾಡ್ತಾರೆ. ವಿಷ್ಣು ಪುರಾಣ ಹೇಳ್ತಾರೆ, ಕರ್ಮಭೂಮಿರಿಯಂ ಸ್ವರ್ಗಂ
ಅಪವರ್ಗಂಚ ಗಚ್ಚತಾಂ. ಸ್ವರ್ಗ ಪಡೆಯಬೇಕು, ಮೋಕ್ಷ ಪಡೆಯಬೇಕು ಅಂತ ಇಚ್ಛೆ ಇರತಕ್ಕಂಥವರಿಗೆ ಕಾರ್ಯಕ್ಷೇತ್ರ ಭಾರತ ದೇಶ. ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ವೀಪೆ ಮಹಾಮುನೆ. ಈ ಜಂಬೂದ್ವೀಪದಲ್ಲಿ ಅಂದರೆ ಈ ಅನೇಕ ಭೂಮಂಡಲದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಾರತ ದೇಶ. ಯಾಕೆ? ಇದು ಕರ್ಮಭೂಮಿ. ಯತೋ ಹಿ ಕರ್ಮಭೂಮಿ ಏಷ. ಅನ್ಯ ಭಾರತ ದೇಶ ಬಿಟ್ಟು ಉಳಿದೆಲ್ಲ ದೇಶಗಳು ಭೋಗಭೂಮಯ. ಪುಣ್ಯದಿಂದ ಅಲ್ಲಿ ಹೋಗಿ ಸಾಕಷ್ಟು ಗಳಿಸಿ ಮಜಾ ಮಾಡಿ ಪುಣ್ಯ ಕಳೆದುಕೊಂಡು ಬರತಕ್ಕಂಥ ದೇಶಗಳು. ಮಾರ್ಕಂಡೇಯ ಪುರಾಣ ಹೇಳ್ತದೆ, ಭಾರತಂ ನಾಮ ಯದ್ವರಟಂ ದಕ್ಷಿಣೇನ ಮಯೋದಿತಂ. ಹಿಮಾಲಯದ ದಕ್ಷಿಣಕ್ಕೆ, ಅಂದರೆ ನಮ್ಮಿಂದ ಉತ್ತರಕ್ಕೆ ಹಿಮಾಲಯ ಇದೆ, ಅದರಿಂದ ದಕ್ಷಿಣಕ್ಕೆ ನಾವಿದ್ದೇವೆ. ಅಲ್ಲಿ ತತ್ಕರ್ಮಭೂಮಿ ನಾನ್ಯತ್ರ. ಅದು ಕರ್ಮಭೂಮಿ ಅಂತ ಅನಿಸ್ಕೊಳ್ತದೆ, ಬೇರೆ ಕರ್ಮಭೂಮಿ ಅಲ್ಲ. ಸಂಪ್ರಾಪ್ತಿ ಪುಣ್ಯ ಪಾಪಯೋ. ಪುಣ್ಯ ಮತ್ತು ಪಾಪಗಳು ಅಲ್ಲಿಯೇ ಪ್ರಾಪ್ತವಾಗ್ತವೆ. ಏತತ್ ಪ್ರಧಾನಂ ವಿಜ್ಞೇಯಂ ಯತ್ರ ಸರ್ವಂ ಪ್ರತಿಷ್ಠಿತಂ. ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಧರ್ಮಾಚರಣೆಗೆ ಅನುಕೂಲ ಇದೆ. ಅಂಥ ಗ್ರಂಥಗಳಿವೆ, ಅಂಥ ಜ್ಞಾನಿಗಳಿದ್ದಾರೆ, ಅಂಥ ತಿಳುವಳಿಕೆ ಇರ್ತಕ್ಕಂಥವ್ರು, ಅಂಥ ಒಳ್ಳೆಯ ವೇದಜ್ಞರಿದ್ದಾರೆ, ಎಲ್ಲರೂ ಇದ್ದಾರೆ. ಮಹಾಭಾರತ ಹೇಳ್ತಾರೆ, ಪ್ರಯಾತಿ ಕರ್ಮಭೂ ಬ್ರಹ್ಮನ್. ಈ ಕರ್ಮಭೂಮಿಯಲ್ಲಿ ಮಾಡಿರ್ತಕ್ಕಂಥವನೇ ಉತ್ತಮ ದೇಶಕ್ಕೆ ಹೋಗ್ತಾನೆ. ಅಷ್ಟೇ ಅಲ್ಲ, ಕರ್ಮಭೂಮಿ ರಿಮಾಂ ಪ್ರಾಪ್ಯ. ಈ ಕರ್ಮಭೂಮಿಗೆ ಬಂದು ಭಗವಂತನ ಭಕ್ತಿಯನ್ನು ಮಾಡಿ ಪುನರ್ಯಾಂತಿ ಸುರಾಲಯ. ಅವರು ದೇವಲೋಕಕ್ಕೆ ಹೋಗ್ತಾರೆ, ಮತ್ತೆ ಪುನಃ ಈ ದೇವಲೋಕಕ್ಕೆ ಕೆಳಗೆ ಬರಂಗೇ ಇಲ್ಲ ಅಂತ ತಿಳ್ಕೊಂಡಂತಿದ್ದಾರೆ. ಇಷ್ಟು ಹೇಳಿ ಭಾರತದ ವರ್ಣನೆಯನ್ನು ಸಮಾಪ್ತಿಗೊಳಿಸ್ತಾ ಇದ್ದಾರೆ ಶುಕಾಚಾರ್ಯರು. ಏವಂ ತತಃ ಭಾರತೋತ್ತಮಃ ಜಂಬೂದ್ವೀಪವರಟೆ ವಿಭಾಗೋ ಯಥೋಪದೇಶಂ ಉಪವರ್ಣಿತಃ. ಭಾರತ ದೇಶದಲ್ಲಿ, ಈ ಜಂಬೂದ್ವೀಪದಲ್ಲಿ ಭಾರತ ದೇಶ ಅತಿಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ ನಾನೇ ನಿನಗೆ ವರ್ಣನೆ ಮಾಡಿದ್ದೇನೆ. ಈ ಜಂಬೂದ್ವೀಪದ ಈ ಭಾಗ ಯಥೋದಿತಂ, ವೇದವ್ಯಾಸದೇವರು ನನಗೆಷ್ಟು ಕಲಿಸಿದ್ರಲ್ಲ ಆ ಪ್ರಕಾರ ನಿನಗೆ ಹೇಳಿದ್ದೇನೆ, ಇದಕ್ಕಿಂತಲೂ ಹೆಚ್ಚು ಇರ್ಬೋದು ಅಂತ ಹೇಳಿ ಶುಕಾಚಾರ್ಯರು ಅಲ್ಲಿಗೆ ತಮ್ಮ ಮಾತನ್ನು ಮುಗಿಸ್ತಾರೆ. ಮುಗಿಸಿದ ನಂತರ ಮತ್ತೆ ಪುನಃ ಪರೀಕ್ಷಿತ ರಾಜ ಏನು ಪ್ರಶ್ನೆ ಮಾಡ್ತಾನೆ? ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾನೆ, ಭಾರತೀಯ ಭೂಮಂಡಲದ ಹೊರಗೆ ಇರತಕ್ಕಂಥ ಉಳಿದ ದ್ವೀಪಗಳಿವೆಯಲ್ಲ, ಆ ದ್ವೀಪಗಳು ಸಪ್ತದ್ವೀಪಗಳ ವರ್ಣನೆ ಮಾಡಿದ್ದೀರಿ. ಪ್ರಿಯವ್ರತ ರಾಜನ 7 ಜನ ಮಕ್ಕಳು ರಾಜರಿದ್ದಾರೆ ಅಂಥೇಳಿ. ಇಲ್ಲಿ ಈ ಭರತನಿಂದಾಗಿ ಭಾರತ ದೇಶ ಅಂತ ಬಂತು. ಉಳಿದವರು ಎಲ್ಲಿದ್ದಾರೆ, ಅವರು ಆ ದೇಶ ಏನು, ಅಲ್ಲಿ ವ್ಯವಸ್ಥೆ ಏನು, ಅಲ್ಲಿರ್ತಕ್ಕಂಥ ಕ್ರಮ ಚಾತುರ್ವರ್ಣ್ಯಾದಿಗಳು ಇವೆ ಹೇಗೆ, ಇದನ್ನು ವಿಸ್ತಾರವಾಗಿ ಕೇಳಿದಾಗ ಶುಕಾಚಾರ್ಯರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.